ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಸೊ ನಾನಿವತ್ತೊಂದು ಹೊಸ ಲಾಗ್ನೊಂದಿಗೆ ಬರ್ತಿದ್ದೇನೆ. ಆ್ಯಕ್ಚುಲಿ ರಂಜಾನ್ 3 ನಾನು ಲಾಗ್ ಮಾಡಲಿಲ್ಲ. ನನಗೆ ಯಾವ್ದು ಮಾಡೋಕ್ಕಾಗುತ್ತೆ, ಏನಾದರೂ ಸ್ಪೆಷಲ್ ಮಾಡಿದರೆ ಮಾತ್ರ ಮಾಡ್ತೇನೆ, ಇಲ್ಲ ಅಂದರೆ ನನಗೂ ಬೇಡ ಅಂತ ಅನಿಸುತ್ತೆ. ಸೊ ಇವತ್ತು ನೋಡುವ ಏನು ಸ್ಪೆಷಲ್ ಅಂತ. ಆ್ಯಸ್ ಯೂಶ್ವಲ್ ಯಾವತ್ತು ಏನು ಸ್ನ್ಯಾಕ್ಸ್ ಮಾಡಿದಾಗ ಇವತ್ತು ಕೂಡ ಒಂದು ಸ್ನ್ಯಾಕ್ಸ್ ಮಾಡ್ತಿದ್ದೇನೆ. ಇವತ್ತು ಸ್ಪೆಷಲ್ ಏನಂದರೆ, ನಮಗಿವತ್ತು ಏನು ಗುರುಗಳಿಗೆ ಟಿಫನ್ ಕೊಡಲಿಕ್ಕುಂಟು. ಆ್ಯಸ್ ಯೂಶ್ವಲ್ ಎಲ್ರಿಗೂ ಕೊಡಲಿಕ್ಕಿರುತ್ತೆ. ಸೊ ನಮ್ಮದು ಈ ಸಲ ಫಸ್ಟಿಗೆ ಬಂದಿದ್ದು, 22ಗೆ ನಮ್ಮದಾಗುತ್ತೆ. ಅದಕ್ಕೆ ಬೆಳಿಗ್ಗೆ ಬೇಗ ಮಾಡುವ ಅಂತ. ಇಲ್ದಿದ್ರೂ ನಾನು ಬೆಳಿಗ್ಗೆ ಬೇಗ ಮಾಡಿರ್ತೇನೆ. ಸ್ನ್ಯಾಕ್ಸ್ ಬೇಗ ಮಾಡಿಟ್ರೆ ಮತ್ತು ಸಂಜೆಗಾಗುವಾಗ ಕಷ್ಟ ಆಗೋದಿಲ್ಲ. ಸೊ ಬೇಗ ಮಾಡಿಟ್ರೆ ಒಂಥರ ರಿಲೀಫ್ ಆಗುತ್ತೆ. ಇವಾಗ ನಾನು ರೋಲ್ ಮಾಡ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಫಿಲ್ಲಿಂಗ್ಸ್ ರೆಡಿ ಮಾಡಬೇಕು. ಏನು ಆನಿಯನ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಇವಿಷ್ಟನ್ನು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಅದಾದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೀಡಿಯಮ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡರ್, 1 to 3 ಮಸಾಲ ಮತ್ತು ಗರಂ ಮಸಾಲ, ಪೆಪ್ಪರ್ ಪೌಡರ್, ಚಿಕನ್ ಮಸಾಲೆ ಇವೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡಿದ್ದೇನೆ, ಸೋಯಾ ಸಾಸ್ ಮತ್ತು ಗ್ರೀನ್ ಸಾಸ್. ಇದು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ರೋಲ್ಗೆ ಏನಾದರೂ ಹಾಕೋದಾದರೆ. ಇವಾಗ ಫಿಲ್ಲಿಂಗ್ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಆ್ಯಕ್ಚುಲಿ ನಾನು ಮೊದಲಿಗೆ ದೋಸೆ ಮಾಡ್ತಿದ್ದೆ, ಬಟ್ ಅದು ಇಲ್ಲಿ ಯಾರಿಗೂ ಕ್ರಿಪ್ಸಿ ಆಗೋದಿಲ್ಲ ಅಂತ ಹೇಳ್ತಿದ್ರು. ಸೊ ಸ್ವಿಜ್ಜಿದ್ದು ಏನು ರೋಲ್ ಶೀಟ್ ತರಿಸ್ಕೊಂಡ್ಬಿಟ್ಟಿದ್ದೆ. ಇವಾಗ ಇದನ್ನು ರ್ಯಾಪ್ ಮಾಡಬೇಕೊಳ್ಬೇಕು. ನಾನು ಹೇಳಿದ್ನಲ್ವ, ಫಸ್ಟಿಗೆ ನಾನು ಈ ರೋಲ್ ಶೀಟಲ್ಲಿ ಇಲ್ದಿದ್ರೆ ಹೀಗೇ ಮಾಡ್ತಿದ್ದೆ. ಸ್ವಲ್ಪ ಫಸ್ಟಿಗೆ ಕಷ್ಟ ಆಯಿತು, ಆಮೇಲೆ ಬಿಡಿ, ತುಂಬ ಈಸಿ ಆಗಿಬಿಡುತ್ತೆ, ಬೇಗನೂ ಆಗುತ್ತೆ, ಕೆಲಸ ಇಲ್ಲ. ಸೊ ಇವಾಗ ಚಿಕನ್ ರೋಲ್ ರೆಡಿ ಆಯಿತು. ಇದನ್ನು ಇವಾಗ ಏನು ಹಾಗೆ ಇಟ್ಕೊಂಡ್ಬಿಟ್ಟೆ, ಸಂಜೆ ಆಗುವಾಗ ಇನ್ನು ಫ್ರೈ ಮಾಡಲಿಕ್ಕೆ ಮಾತ್ರ ಇರುತ್ತದೆ. ಇದಾದಮೇಲೆ ಒಂದು ಸ್ವಲ್ಪ ಪುಡ್ಡಿಂಗ್ ಕೂಡ ಮಾಡುವ ಅಂತ. ನಾನು ರೋಲ್ ಮಾಡ್ತಿರುವಾಗ ಅತ್ತೆ ಪೈನಾಪಲ್ನನ್ನು ಕಟ್ ಮಾಡಿ ಕೊಟ್ಟರು. ಇವಾಗ ನಾನು ಇದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೇನೆ. ಹಾಗೆ ಸ್ವಲ್ಪ ಏನು ಶುಗರ್ ಕೂಡ ಹಾಕ್ಕೊಂಡಿದ್ದೇನೆ, ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಅಷ್ಟೇ. ಅದಾದಮೇಲೆ ಇವಾಗ ಅದಕ್ಕೆ ಪುಡ್ಡಿಂಗಿಗೆ ಮಿಲ್ಕ್ ಬೇಕಲ್ವಾ, 2 ಗ್ಲಾಸಷ್ಟು ತಗೊಂಡಿದ್ದೇನೆ. ನಮಗಾದ್ರದ್ದು ಸಾಕಾಗ್ತದೆ. ಇವಾಗ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಶುಗರನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಜಾಸ್ತಿ ಹಾಕಲಿಲ್ಲ, ಯಾಕಂದರೆ ಇದಕ್ಕೆ ಮಿಲ್ಕ್ ಮೇಡು ಕೂಡ ಹಾಕ್ಲಿಕ್ಕೆ ಉಂಟಲ್ವ. ಸೊ ಅದಕ್ಕೆ ಒಂದು ಸ್ವಲ್ಪ ಬಾಯ್ಲ್ ಆಗ್ತಾ ಬರುವಾಗ ಇವಾಗ ಮಿಲ್ಕ್ ಮೇಡ್ ಹಾಕ್ಕೊಂಡಿದ್ದೇನೆ. ಇದು ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಮತ್ತು ತುಂಬ ಶುಗರ್ ಕಮ್ಮಿ ಆದರೂ ಕೂಡ ಟೇಸ್ಟ್ ಬರುವುದಿಲ್ಲ. ಹಾಗೆ ಇದಾದಮೇಲೆ ಸ್ಲೋ ಮಾಡಿಟ್ಕೊಂಡು ಹಾಕ್ಕೊಂಡಿದ್ದು. ಇವಾಗ ಮಿಲ್ಕನ್ನು ತಣ್ಣಗಾಗಲಿಕ್ಕೆ ಇಡ್ತಿದ್ದೇನೆ, ಯಾಕಂದರೆ 2 ಕೂಡ ತಣ್ಣಗಾಗಬೇಕಲ್ವ, ಪೈನಾಪಲ್ ಮತ್ತು ಮಿಲ್ಕ್. ಆಮೇಲೆ ನಾನು ಚೈನಾ ಗ್ರಾಸನ್ನು ಫಸ್ಟಿಗೆ ಸೋಕ್ ಮಾಡಿಟ್ಕೊಂಡಿದ್ದೆ. ಏನು ನಾನು ರೋಲ್ ಮಾಡ್ತಿದ್ನಲ್ವ ಆವಾಗಲೇ ಸೋಕ್ ಮಾಡಿಟ್ರೆ ತುಂಬ ಒಳ್ಳೆಯದು. ರೋಲೆಲ್ಲ ಮಾಡಿದ ನಂತರ ಇವಾಗ ನಾನು ಇದನ್ನು ಮಾಡಿದ್ದು ಅಂತ ಹೇಳಿದ್ನಲ್ವ, ಅದು ಆಲ್ರೆಡಿ ಇವಾಗ ತಣ್ಣಗಾಗಿದೆ. ಅದು ತಣ್ಣಗಾದ ನಂತರ ಇವಾಗ ಇದನ್ನು ಏನು ಬಾಯ್ಲ್ ಮಾಡ್ತಿದ್ದೇನೆ. ಒಂದು ಸ್ವಲ್ಪ ಮೀಡಿಯಮ್ ಆಗೋವರೆಗೂ ಬಾಯ್ಲ್ ಆದರೆ ಸಾಕು. ಏನು ಈ ಕಟ್ಟಿ ಥರ ಇರ್ತದಲ್ವ, ಅದೆಲ್ಲ ಕರೆಕ್ಟ್ ಆಗಬೇಕು. ಇವಾಗ ರೆಡಿ ಮಾಡ್ತಿದ್ದೇನೆ, ಸೆಟ್ ಮಾಡಬೇಕಷ್ಟೇ. ಮೊದಲಿಗೆ ನಾನೇನು ಗ್ರೈಂಡ್ ಮಾಡಿ ಹಾಕ್ತಾ ಇಲ್ಲ, ನಾನು ಹೀಗೇನೆ ಹಾಕ್ತಿದ್ದೆ. ನನಗೆ ಆ ಥರ ಆದರೆ ನನಗೆ ಇಷ್ಟ ಆಗೋದಿಲ್ಲ. ಸೊ ಫಸ್ಟಿಗೆ ಪೈನಾಪಲ್ ಏನು ಬಾಯ್ಲ್ ಮಾಡಿಟ್ಟಿದ್ನಲ್ವ, ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ತಿದ್ದೇನೆ. ನೋಡಿ, ಚೆನ್ನಾಗಿ ಎಲ್ಲ ಕಡೆ ಕವರ್ ಮಾಡ್ಕೊಳ್ಬೇಕು. ಪುಡ್ಡಿಂಗ್ ಚೆನ್ನಾಗಿ ಬರೋದು ಪೈನಾಪಲ್ ಇದ್ದು ಮಾತ್ರ ಜಾಸ್ತಿಯಾಗಿ, ಬೇರೆನೂ ಬರ್ತದೆ, ಬಟ್ ತುಂಬ ಕೇರ್ಫುಲ್ ಆಗಿರಬೇಕಾದದ್ದು ಕೂಡ ಇದರಲ್ಲೇ. ಯಾಕಂದರೆ ಒಂದೊಂದು ಸಲ ಏನಾಗ್ತದೆ ಅಂದರೆ, ತುಂಬ ಬಿಸಿ ಇರುವಾಗ ಹಾಕಿದರೆ ಅದು ಪ್ಲಾಫ್ ಆಗಿ ಬಿಡುತ್ತೆ. ಚೈನಾ ಗ್ರಾಸ್ ಏನು ಬಿಸಿ ಇರುವಾಗ ಹಾಕಿದರೆ ಏನಾಗೋದಿಲ್ಲ. ಇವಾಗ ನಾನು ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದ ಮಿಲ್ಕ್ ಇದೆಯಲ್ವ, ಅದಕ್ಕೆ ಚೈನಾ ಗ್ರಾಸನ್ನು ಏನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಕೆಲವೊಂದು ಸಲ ಫಸ್ಟಿಗೆಲ್ಲ ಮಾಡುವಾಗ ಪ್ಲಾಫ್ ಆಗ್ತಿತ್ತು, ಇವಾಗ ಅಭ್ಯಾಸ ಆಗಿಬಿಟ್ಟಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ನಾವು ಹಾಕ್ಕೊಳ್ಬೇಕು.
ನೋಡಿ ನಾನಿವಾಗ ಇದಕ್ಕೆ ಹಾಕ್ತಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ. ಬೇಗನೆ ಗಟ್ಟಿಯಾಗಿದ್ದು, ಯಾಕಂದರೆ ನಾನು ಜಯನಗರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ. ಇದೊಂದಾದಮೇಲೆ ಇನ್ನೊಂದು ಪ್ಲೇಟಿಗೆ ಕೂಡ ಹಾಕ್ಕೊಂಡಿದ್ದೇನೆ. ಇದಾದರೆ ಸ್ವಲ್ಪ ನಮಗೆ ಹಾಕಿದ್ರೆ ಯೂಸ್ ಆಗ್ತದೆ. ಸೊ ಇವಾಗ ಇದರ ಮೇಲೇನು ಸ್ವಲ್ಪನೇ ಪೈನಾಪಲ್ ಕೂಡ ಹಾಕ್ಕೊಳ್ಬೇಕು. ಕೆಳಗೂ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಡೆಕೋರ್ಗಾದರೆ ಒಳ್ಳೆಯದು. ಇದರ ಗ್ಯಾಪಲ್ಲಿ ನನಗೆ ನಟ್ಸ್ ಹಾಕಲಿಕ್ಕೆ ಮರ್ತೋಯ್ತು. ಏನಾಯಿತು ಅಂದರೆ ಅದು ಗಟ್ಟಿಯಾಗ್ತಾ ಬಂದಿತ್ತು. ಪರವಾಗಿಲ್ಲ ಅಂತ ಹಾಕ್ಕೊಂಡಿದ್ದೇನೆ. ಮತ್ತು ಅರ್ಜೆಂಟಲ್ಲಿ ನಟ್ಸನ್ನೆಲ್ಲ ಕಟ್ ಮಾಡಿ ಇವಾಗ ನಾನು ಇದರಲ್ಲಿ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ತಿದ್ದೇನೆ. ತುಂಬ ಲೇಟಾಗಿದೆ, ಪರವಾಗಿಲ್ಲ, ಆದರೂ ಕೂಡ ಚೆನ್ನಾಗಿ ಕಾಣಲಿಕ್ಕೆ ಸಾಕಾಗ್ತದೆ ಅಂತ ಆಯಿತು. ಆಮೇಲೆ ಇದು ಬಿಸಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಗೇನೆ. ಮತ್ತು ಕರಿ ಏನು ಮಾಡಿದ್ದೀರಾ ಅಂತ ಅಂದ್ಕೊಂಡಿರ್ಬೋದು ನೀವು. ಕೆಲವೊಬ್ಬರಿಗೆ ಅದೆಲ್ಲ ಚಿಂತೆ ಇರ್ತದೆ, ಏನು ನಾವು ಪದಾರ್ಥ ಮಾಡಿದ್ದೇವೆ ಅಂತ ಮನೆಯಲ್ಲಿ. ಸೊ ಇವತ್ತು ಮಟನ್ ಕರಿ ಮಾಡಿದ್ವಿ, ಮಟನ್ ಸುಕ್ಕ. ಒಳ್ಳೆ ಮಂಗಳೂರು ಸ್ಟೈಲಲ್ಲಿ ಮಟನ್ ಸುಕ್ಕ ಮಾಡಿದ್ದೇನೆ. ಇದು ಆ್ಯಕ್ಚುಲಿ ನನಗೆ ಫುಲ್ ವೀಡಿಯೋ ತೋರಿಸ್ಲಿಕ್ಕಾಗಲಿಲ್ಲ. ಲಾಸ್ಟಲ್ಲಿ ಅತ್ತೆ ಮೊದಲಿಗೆ ಮಾಡಿಟ್ಟಿದ್ರು. ಇವಾಗ ಅದಕ್ಕೆ ನಾನು ತೆಂಗಿನ ತುರಿ ಹಾಕುವಾಗ ಸ್ವಲ್ಪ ಜಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೇನೆ. ಒಳ್ಳೆಯ ಸ್ಮೆಲ್ ಬರ್ತಿತ್ತು, ಹೇಳಬಾರ್ದಲ್ವ, ರಂಜಾನ್ ಟೈಮ್ ಅಲ್ವಾ. ಇವಾಗ ನಾನು ಇದಕ್ಕೆ ಪೌಡರ್ಸ್ಗಳನ್ನೆಲ್ಲ ಹಾಕ್ತಿದ್ದೇನೆ. ಸ್ವಲ್ಪ ಮೀಟ್ ಮಸಾಲ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಳ್ತೇನೆ. ಜಾಸ್ತಿನೂ ಹಾಕಬೇಕು ಅಂತ ಇಲ್ಲ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ರೊಟ್ಟಿಗಲ್ಲಾಗಿದ್ದರೆ ಸುಕ್ಕ ತುಂಬ ಟೇಸ್ಟಿಯಾಗುತ್ತೆ. ಸೊ ಹಾಗೆ ನೋಡಿ, ನಿಮಗೂ ರೆಸಿಪಿ ಬೇಕಂದರೆ ಹೇಳಿ. ಸಾಧಾರಣವಾಗಿ ಮಾಡ್ತಾರೆ ಎಲ್ಲರೂ, ಆದರೂ ಕೂಡ ಹಾಕಿದ್ದೇನೆ, ಎಲ್ಲನೂ ತೋರಿಸ್ಬೇಕಲ್ವ ಅದಕ್ಕೆ. ಆಮೇಲೆ ಅದರೊಟ್ಟಿಗೆ ಹರಿವೆ ಸೊಪ್ಪಿದ್ದು ಪಲ್ಯ ಕೂಡ ಮಾಡ್ಕೊಂಡಿದ್ದೇವೆ. ಇದು ನೋಡಿ ಫುಲ್ಲಾಗಿರ್ತದೆ. ಇದರದ್ದು ನೀರೆಲ್ಲ ಆರಿದ ನಂತರ ಏನೂ ಇರೋದಿಲ್ಲ ಇದರಲ್ಲಿ, ಆ ಥರ. ಹಾಗೆ ನಾನು 2 ಸ್ನ್ಯಾಕ್ಸ್ ಮಾಡಿದ್ದೇನೆ ಅಂತ ಹೇಳಿದ್ನಲ್ವ, ಅದೇ ದಾಲ್ ವಡ ಅಥವಾ ಮಸಾಲ ವಡ ಈ ಥರ ಎಲ್ಲ ಹೇಳ್ತಾರೆ. ಸೊ ಹಾಗೆ ಇದನ್ನು ಕೂಡ ಮಾಡ್ಕೊಂಡಿದ್ದೇವೆ. ಇದಾದರೆ ಸ್ವಲ್ಪ ಮಾವನಿಗೆ ತುಂಬ ಇಷ್ಟ, ಇದು ಇರಲಿ ಅಂತ ಹೇಳಿದರು. ಸೊ ಮಸಾಲ ವಡ ಮತ್ತು ರೋಲ್ 2 ಕೂಡ ಬೇಗನೆ, ಇವತ್ತು ಸ್ವಲ್ಪ ಬೇಗನೆ ಎಲ್ಲ ರೆಡಿ ಮಾಡಿದ್ವಿ. ಯಾಕಂದರೆ ನಾವು ಸಂಜೆಗೆ ಆಗುವಾಗ ಗುರುಗಳಿಗೆ ಕೊಡಬೇಕಲ್ವಾ, ಅದಕ್ಕೆ 6 ಗಂಟೆ ಒಳಗೇನೆಲ್ಲ ಮಾಡ್ಕೊಂಡು ಬಿಟ್ಟಿದ್ದೇವೆ. ಇವಾಗೆಲ್ಲನೂ ಸೆಟ್ ಮಾಡ್ಕೊಂಡಿದ್ದೇವೆ. ಪುಡ್ಡಿಂಗನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಅವರಿಗೆ ಕಟ್ ಮಾಡಿ ಕೊಟ್ಟರೆ ತುಂಬ ಸುಲಭ ಆಗುತ್ತೆ. ಆ್ಯಕ್ಚುಲಿ ಅವರದ್ದು ಟಿಫಿನ್ ಅವರು ಕೊಟ್ಟಿರ್ತಾರೆ, ಮಾವ ತಂದಿದ್ದರು. ಇವಾಗ ಅದಕ್ಕೆ ಹಾಕ್ಕೊಳ್ತಿದ್ದೇವೆ. ಆಮೇಲೆ ಸ್ನ್ಯಾಕ್ಸ್ ಕೂಡ ಹಾಕಬೇಕಲ್ವ, ರೋಲ್ ಕೂಡ ಬೇಗ ನಾನು ಮಾಡಿಟ್ಟಿದ್ದೆ ಅಂತ ಹೇಳಿದ್ನಲ್ವ, ಅದು ಕೂಡ ಆಯಿತು. ಅದೇ 2 ಕೂಡ ಒಟ್ಟಿಗೆ ಬಾಕ್ಸಲ್ಲಿ ಹಾಕ್ಕೊಳ್ತಿದ್ದೇನೆ. ಆ್ಯಕ್ಚುಲಿ ಸಮೋಸ ಕೂಡ ಮಾಡಬೇಕು ಅಂತ ಇತ್ತು, ಮತ್ತು ಮಾವ ಹೇಳಿದರು ಅದು ಅವರಿಗೆ ಅಲ್ಲಿ ಸಿಗ್ತದೆ, ಅದು ಬೇಡ, ಇದು 2 ಸಾಕು ಅಂತ. ಸೊ ಎಲ್ಲನೂ ರೆಡಿ ಆಯಿತು. ಪುಡ್ಡಿಂಗ್ ಹಾಕಿದ್ದೆ, ಸ್ನ್ಯಾಕ್ಸ್ ಕೂಡ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಫ್ರೂಟ್ಸ್ ಕೂಡ ಇಟ್ಟಿದ್ದೇನೆ. ಖರ್ಜೂರ, ಬನಾನಾ ಮತ್ತು ಪಪ್ಪಾಯ, ಆ್ಯಪಲ್, ಈ ಥರ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೇನೆ. ಮತ್ತು ಜ್ಯೂಸ್ ಕೂಡ ಮಾಡಿದ್ದೇವೆ. ಜ್ಯೂಸ್ ಹೀಗೆ ಕೊಡಲಿಕ್ಕಾಗೋದಿಲ್ಲಲ್ಲ, ಬಾಟಲ್ ಹಾಕಿ ಕೊಟ್ಟರೆ ತುಂಬ ಒಳ್ಳೆಯದು. ಸೊ ಪೈನಾಪಲ್ ಜ್ಯೂಸ್ ಮತ್ತು ಸಮಾಮ್ ಜ್ಯೂಸ್ ಇವೆರಡನ್ನು ಮಾಡ್ಕೊಂಡಿದ್ದೆ. ಅವರಿಗೆ ಡಿನ್ನರ್ ಕೂಡ ಒಟ್ಟಿಗೆ ಕೊಡಲಿಕ್ಕಾಗುತ್ತೆ, ಮತ್ತು ಬೇರೆ ಸಪ್ರೇಟ್ ಕೊಡಬೇಕು ಅಂತ ಇಲ್ಲ. ಸೊ ರೊಟ್ಟಿ ಎಲ್ಲ ಮಾಡಿ ಆಗಿದಲ್ವ, ರೊಟ್ಟಿ ಕೂಡ ಹಾಕ್ಕೊಳ್ತಿದ್ದೇನೆ. 3 ಗುರುಗಳಿರ್ತಾರೆ ಅಂತೆ. ಸೊ ಎಲ್ರಿಗೂ ಸೇರಿಸಿ ಒಟ್ಟಿಗೆ ಇವಾಗ ರೊಟ್ಟಿ ಎಲ್ಲ ಹಾಕ್ತಿದ್ದೇನೆ. ಹಾಗೆ ಇವಾಗ ಸುಕ್ಕ ಕೂಡ ಹಾಕ್ಕೊಳ್ತಿದ್ದಾರೆ. ಅತ್ತೆ ಈ ಥರ ಹಾಕ್ತಾರೆ, ಯಾಕಂದರೆ ಅವ್ರಿಗೆ ಕೊಡುವಾಗ ಕಮ್ಮಿನೂ ಆಗಬಾರ್ದಲ್ವ. ಸೊ ಇದು ಕೂಡ ಸರ್ವ್ ಮಾಡಿ ಆಯಿತು. ಆ್ಯಕ್ಚುಲಿ 6 ಗಂಟೆ ಆಗಿತ್ತು, 6 ಕಾಲಾಗುವಾಗ ನಾನು ಬರ್ತೇನೆ ಅಂತ ಹೇಳಿದರು. ಅದಕ್ಕೆ ಬೇಗನೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನಾವು. ಸೊ ಇವತ್ತಿನ ಸ್ಪೆಷಲಿಸ್ಟು. ಅದಾದಮೇಲೆ ಸಹರಿಗೂ ಕೂಡ ಕೊಡಬೇಕು, ಅದು ಅವರು ರಾತ್ರಿ ಬಂದು ತಗೊಂಡೋಗ್ತಾರೆ, ಅದಕ್ಕೂ ಕೂಡ ರೆಡಿ ಮಾಡಿಟ್ಟಿದ್ದೇವೆ. ಇವಾಗ ಇದೆರಡನ್ನು ಮಾತ್ರ ಕೊಡಲಿಕ್ಕೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಾಚ್ ಮಾಡಿ, ಆದಷ್ಟು ಶೇರ್ ಮಾಡಿ. ಅಂಟಿಲ್ ವಾಚ್ ಮೈ ವಿಡಿಯೋ. ಥ್ಯಾಂಕ್ ಯು, ಬಾಯ್.